ಕನ್ನಡ ಪಾಠಶಾಲೆಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಕನ್ನಡ ವರ್ಣಮಾಲೆ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿದ್ವಿ. ಇವತ್ತಿನ ನಮ್ಮ ವಿಷಯ ಅಕ್ಷರಗಳು ಹುಟ್ಟುವ ಸ್ಥಾನಗಳು. ಇವತ್ತಿನ ವಿಷಯ ನಿಮಗೆ ಅರ್ಥ ಆಗ್ಬೇಕು ಅಂತ ಅಂದ್ರೆ ನಿಮಗೆ ಕನ್ನಡ ವರ್ಣಮಾಲೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಇರಲೇಬೇಕು. ನೀವು ಬಿಗಿನರ್ಸ್ ಆಗಿದ್ರೆ ಮೇಲೆ ಕಾಣ್ತಾ ಇರತಕ್ಕಂತಹ ಲಿಂಕ್ ನ ಟ್ಯಾಪ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲೂ ಸಹ ಹಾಕಿದ್ದೀನಿ. ನೀವು ವರ್ಣಮಾಲೆಯ ವಿಡಿಯೋವನ್ನ ನೋಡಿ ನಂತರ ಇವತ್ತಿನ ವಿಷಯವನ್ನ ತಿಳ್ಕೋಬಹುದು, ಅಥವಾ ನಿಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದಲ್ಲಿ ನೀವು ವಿಷಯವನ್ನ ಮುಂದುವರಿಸಬಹುದು. ಇವತ್ತಿನ ನಮ್ಮ ವಿಷಯ ಅಕ್ಷರಗಳು ಹುಟ್ಟುವ ಸ್ಥಾನಗಳು. ಇದನ್ನ ವರ್ಣೋತ್ಪತ್ತಿ ಸ್ಥಾನಗಳು, ಅಕ್ಷರಗಳ ಉಗಮ ಸ್ಥಾನಗಳು ಮತ್ತೆ ಧ್ವನ್ಯಂಗಗಳು ಅಂತ ಸಹ ಕರೀತಾರೆ. ವರ್ಣೋತ್ಪತ್ತಿ ಸ್ಥಾನಗಳು ಅಂತ ಅಂದ್ರೆ ವರ್ಣಗಳು ಉತ್ಪತ್ತಿ ಆಗುವ ಸ್ಥಾನಗಳು ಅನ್ನೋ ಒಂದು ಅರ್ಥವನ್ನ ನೀಡುತ್ತೆ. ಅಕ್ಷರಗಳ ಉಗಮ ಸ್ಥಾನ ಅಂದ್ರೆ ಉಗಮ ಅಂದ್ರೆ ಹುಟ್ಟುವ, ಅಕ್ಷರಗಳು ಹುಟ್ಟುವ ಸ್ಥಾನಗಳು ಅನ್ನೋ ಒಂದು ಅರ್ಥವನ್ನ ನೀಡುತ್ತೆ. ಧ್ವನ್ಯಂಗಗಳು ಅಂತ ಅಂದ್ರೆ ಧ್ವನಿ ಹುಟ್ಟುವ ಅಂಗಗಳು ಅನ್ನೋ ಅರ್ಥವನ್ನ ನೀಡುತ್ತೆ. ಮೊದಲಿಗೆ ಅಕ್ಷರಗಳು ಹುಟ್ಟುವ ಸ್ಥಾನಗಳು ಅಂತ ಅಂದ್ರೆ ಏನು ಅಂತ ನೋಡೋಣ. ಅಕ್ಷರಗಳು ಯಾವ ಅಂಗಗಳ ಸಹಾಯದಿಂದ ಉಚ್ಚಾರಣೆಯಾಗುತ್ತವೆಯೋ ಆ ಸ್ಥಾನವನ್ನ ನಾವು ಅಕ್ಷರಗಳು ಹುಟ್ಟುವ ಸ್ಥಾನಗಳು ಅಂತ ಕರಿತೀವಿ. ಹಾಗಾದ್ರೆ ಅಕ್ಷರಗಳು ಹುಟ್ಟುವ ಸ್ಥಾನಗಳ ಬಗ್ಗೆ ನಾವು ಯಾಕೆ ತಿಳ್ಕೊಳ್ಬೇಕು ನೋಡೋಣ. ಧ್ವನಿಶಾಸ್ತ್ರವು ನಮಗೆ ವರ್ಣಗಳ ಉತ್ಪತ್ತಿ, ಅವುಗಳ ಸ್ಥಾನ ಮತ್ತೆ ಉಚ್ಚಾರಣೆ ಕ್ರಮವನ್ನ ನಮಗೆ ತಿಳಿಸ್ಕೊಡುತ್ತೆ. ಅಂದ್ರೆ ವರ್ಣಗಳು ಹೇಗೆ ಹುಟ್ಟುತ್ತೆ, ಅವುಗಳ ಸ್ಥಾನ ಯಾವುದು, ಅವುಗಳನ್ನ ನಾವು ಯಾವ ಕ್ರಮದಲ್ಲಿ ಉಚ್ಚಾರಣೆಯನ್ನ ಮಾಡಬೇಕು ಅನ್ನೋದನ್ನ ನಮಗೆ ತಿಳಿಸ್ಕೊಡುತ್ತೆ. ಅಷ್ಟೇ ಅಲ್ಲದೆ ಯಾವ ಅಕ್ಷರಗಳು ಯಾವ ಸ್ಥಾನದಿಂದ ಉಚ್ಚಾರಣೆಯಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಂಡ್ರೆ ನಾವು ಮಾತನಾಡುವಾಗ ಪ್ರತಿಯೊಂದು ಅಕ್ಷರನೂ ಸಹ ಶುದ್ಧವಾಗಿ, ಸ್ಪಷ್ಟವಾಗಿ ಮತ್ತು ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡೋದಕ್ಕೆ ನಮಗೆ ಸುಲಭವಾಗುತ್ತೆ. ಅದಕ್ಕಾಗಿ ನಾವು ಅಕ್ಷರಗಳು ಹುಟ್ಟುವ ಸ್ಥಾನಗಳ ಬಗ್ಗೆ ನಾವು ತಿಳಿದುಕೊಳ್ಳೇಬೇಕು. ಈಗ ನಾವು ಅಕ್ಷರಗಳು ಹೇಗೆ ಹುಟ್ಟುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಾವು ಉಚ್ಚರಿಸುವ ಅಕ್ಷರ ನಮ್ಮ ಹೊಕ್ಕಳ ಮೂಲ ಭಾಗದಿಂದ ಹೊರಟ ಶಬ್ದವೊಂದರಿಂದ ಹುಟ್ಟುತ್ತದೆ ಅಂತ ಹೇಳಿದ್ದಾರೆ. ಇದರ ಹಿಂದೆ ಇರೋ ಒಂದು ಸಣ್ಣ ಸೈನ್ಸ್ ನ ತಿಳ್ಕೊಳ್ಳೋಣ. ಈ ಚಿತ್ರನ ಒಂದ್ಸಲ ಗಮನಿಸಿ. ಇಲ್ಲಿ ಕಾಣ್ತಿರ್ತಕ್ಕಂತಹ ಈ ಭಾಗದ ಹೆಸರು ಸೈನ್ಸ್ ಅಲ್ಲಿ ಡಯಾಫ್ರಾಗಮ್ ಅಂತ ಕರಿತೀವಿ, ಕನ್ನಡದಲ್ಲಿ ಮಧ್ಯಪಟಲ ಅಂತ ಕರಿತೀವಿ. ಮತ್ತು ಇಲ್ಲಿ ನಿಮಗೆ ಕಾಣ್ತಿರ್ತಕ್ಕಂತಹ ಇದರ ಹೆಸರು ಶ್ವಾಸಕೋಶ, ಲಂಗ್ಸ್ ಅಂತ ಕರಿತೀವಿ. ಮತ್ತೆ ಇಲ್ಲಿ ನಾವು ಧ್ವನಿ ಪೆಟ್ಟಿಗೆಯನ್ನ ನೋಡ್ಬೋದು. ಎಲ್ಲರಿಗೂ ಗೊತ್ತಿರೋ ಹಾಗೆ ಶ್ವಾಸಕೋಶದ ಕೆಲಸ ಏನು? ಉಸಿರಾಟ ಪ್ರಕ್ರಿಯೆಗೆ ಸಹಾಯ ಮಾಡುತ್ತೆ ಅಲ್ವಾ? ಈ ನಮ್ಮ ಶ್ವಾಸಕೋಶ ಗಾಳಿಯನ್ನ ತುಂಬಿಕೊಂಡಾಗ, ಉಸಿರನ್ನ ಒಳಗೆ ತಗೊಂಡಾಗ ಈ ಡಯಾಫ್ರಾಗಮ್ ಇದೆ ಅಲ್ಲ, ಇದು ಕುಗ್ಗುತ್ತೆ. ಶ್ವಾಸಕೋಶ ಹಿಗ್ಗಿದಾಗ ಇದು ಕುಗ್ಗುತ್ತೆ, ಮಧ್ಯಪಟಲ. ಶ್ವಾಸಕೋಶದಿಂದ ಗಾಳಿ ಹೊರಗಡೆ ಹೋದಾಗ ಇದು ಮತ್ತೆ ಹಿಗ್ಗುತ್ತೆ. ಇಲ್ಲಿ ನಾವು ಮಾತಾಡುವಾಗ ನಮ್ಮ ಶ್ವಾಸಕೋಶದಿಂದ ಗಾಳಿ ಹೊರಗಡೆ ಹೋದಾಗ ಇದು ಧ್ವನಿ ಪೆಟ್ಟಿಗೆ ಮೂಲಕನೇ ಹೋಗ್ಬೇಕು. ಈ ರೀತಿ ಧ್ವನಿ ಪೆಟ್ಟಿಗೆ ಮೂಲಕ ಗಾಳಿ ಹೋಗ್ತಾ ಇರ್ಬೇಕಾದ್ರೆ ಈ ಧ್ವನಿ ಪೆಟ್ಟಿಗೆಯಲ್ಲಿರುವ ಸ್ವರತಂತುಗಳ ಮೂಲಕ ಅದು ಗಾಳಿ ಹೊರಗಡೆ ಹೋಗ್ಬೇಕು. ಯಾವಾಗ ಗಾಳಿ ಈ ಸ್ವರತಂತುಗಳಿಂದ ಸಾಗುತ್ತದೋ ಅವಾಗ ಏನಾಗುತ್ತೆ, ಈ ಧ್ವನಿ ಪೆಟ್ಟಿಗೆಯಲ್ಲಿ ಸ್ವರತಂತುಗಳು ಕಂಪನ ಆಗ್ತವೆ, ಅಂದ್ರೆ ವೋಕಲ್ ಕಾರ್ಡ್ಸ್ ವೈಬ್ರೇಟ್ ಆಗ್ತವೆ. ಆಗ ನಮ್ಮ ಕಂಠದಿಂದ ಧ್ವನಿ ಹುಟ್ಟುತ್ತೆ. ಹೀಗೆ ಧ್ವನಿ ಹುಟ್ಟಿದ ನಂತರ ಆ ಧ್ವನಿಯು ಕಂಠದ ನಂತರ ತಾಲು ಅಂದ್ರೆ ಬಾಯಿಯ ಮೇಲ್ಭಾಗ, ನಾಲಿಗೆ, ಮೂರ್ಧ, ಹಲ್ಲು, ತುಟಿ ಹಾಗೂ ಮೂಗು, ಹೀಗೆ ಬೇರೆ ಬೇರೆ ಅಂಗಗಳ ಸಹಾಯದಿಂದ ವಿವಿಧ ಅಕ್ಷರಗಳ ರೂಪವನ್ನ ಪಡೆದುಕೊಳ್ಳುತ್ತೆ. ಈ ಅಂಗಗಳ ಆಧಾರದ ಮೇಲೆ ಅಕ್ಷರಗಳನ್ನ ಒಟ್ಟು 10 ವಿಧಗಳಾಗಿ ವಿಂಗಡಿಸಲಾಗಿದೆ. ಯಾವುವು ಅಂತ ನೋಡೋಣ. ಇದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಸರಳವಾದ ಸೂತ್ರ ಇದೆ. ಇದನ್ನ ನೀವು ಕಲ್ತ್ರೆ ನೀವು ಈಸಿಯಾಗಿ ಇದನ್ನ ನೆನ್ಪಿಟ್ಕೊಳ್ಬಹುದು. ಯಾವ್ದಪ್ಪ ಅಂತ ಅಂದ್ರೆ ಕತ್ತೆ ಮುದಕೋ ಅಂತ ಇದೆ. ಏನು ಇದರ ಅರ್ಥ ಏನು ಅಂತ ನೋಡೋಣ. ಕ ಎಂದರೆ ಕಂಠ, ತ ಅಂದ್ರೆ ತಾಲು,
ಮು ಅಂದ್ರೆ ಮೂರ್ಧ, ದ ಅಂದ್ರೆ ದಂತ, ಕೋ ಅಂತ ಅಂದ್ರೆ ನೀವು ನೋಡ್ಬೋದು ಕೊನೆಗೆ ಓಷ್ಟ ಅಥವಾ ಓಷ್ಟ್ಯ ಅಂತಾನು ಹೇಳ್ತಾರೆ, ಅಥವಾ ಕೋ ಓ ಅನ್ನೋ ಒಂದು ಉಚ್ಚಾರ ಬರೋದ್ರಿಂದ ಓಷ್ಟ್ಯ ಅಂತಾನು ನಾವು ನೆನ್ಪಿಟ್ಕೊಳ್ಬಹುದು. ಈಗ ಇದರಲ್ಲಿ ಮೊದಲನೇ ವಿಧವನ್ನ ನೋಡೋಣ. ಯಾವುದು ಮೊದಲನೇ ವಿಧ? ಕಂಠ. ಕಂಠದಿಂದ ಉಚ್ಚಾರ ಆಗುವ ಅಕ್ಷರಗಳು ಯಾವ್ಯಾವು, ಅದರ ವ್ಯಾಖ್ಯಾನ ಏನು ಅನ್ನೋದನ್ನ ನೋಡೋಣ. ಕಂಠ್ಯಾಕ್ಷರಗಳು ಕಂಠ ಅಥವಾ ಕೊರಳಿನ ಸಹಾಯದಿಂದ ಉಚ್ಚಾರಣೆಯಾಗುವ ಅಕ್ಷರಗಳನ್ನ ನಾವು ಕಂಠ್ಯಾಕ್ಷರಗಳು ಅಂತ ಕರಿತೀವಿ. ಯಾವುವು ಅಂತ ನೋಡೋದಾದ್ರೆ, ಕ ವರ್ಗದಲ್ಲಿರುವ 5 ವರ್ಣಗಳು ಅಷ್ಟೇ ಅಲ್ಲದೆ ಸ್ವರಗಳಲ್ಲಿ ಅ ಮತ್ತೆ ಆ, ವಿಸರ್ಗದಲ್ಲಿ ಅಹ, ಅವರ್ಗೀಯ ವ್ಯಂಜಕದಲ್ಲಿ ಹ, ಒಟ್ಟು 9 ವರ್ಣಗಳನ್ನ ನಾವು ಕಂಠ್ಯಾಕ್ಷರಗಳು ಅಂತ ಕರಿತೀವಿ. ಈ 9 ವರ್ಣಗಳು ನಮ್ಮ ಕಂಠ ಅಥವಾ ಕೊರಳಿನ ಸಹಾಯದಿಂದ ಉಚ್ಚಾರ ಆಗ್ತವೆ. ನಾನು ಹೇಳ್ತಕ್ಕಂತಹ ಪ್ರತಿಯೊಂದು ಅಕ್ಷರಗಳನ್ನ ನೀವು ಸಹ ಒಮ್ಮೆ ಉಚ್ಚಾರ ಮಾಡಿ ಗಮನಿಸಿ, ಆಗ ನಿಮಗೆ ಅದು ಈಸಿಯಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಕಂಠ್ಯಾಕ್ಷರದ ನಂತರ ಬರುವುದು ತಾಲವ್ಯಾಕ್ಷರ. ಏನು ತಾಲವ್ಯಾಕ್ಷರ ಅಂದ್ರೆ? ತಾಲು ಅಂದ್ರೆ ಬಾಯಿಯ ಮೇಲ್ಭಾಗ ಅಥವಾ ದವಡೆ ಮತ್ತು ನಾಲಿಗೆಯ ಸಹಾಯದಿಂದ ಉಚ್ಚಾರಣೆಯಾಗುವ ಅಕ್ಷರವನ್ನ ನಾವು ತಾಲವ್ಯಾಕ್ಷರಗಳು ಅಂತ ಕರಿತೀವಿ. ಯಾವುವು ಅಂತಂದ್ರೆ, ಚ ವರ್ಗದಲ್ಲಿರುವ ಎಲ್ಲಾ ಅಕ್ಷರಗಳು 5 ಅಕ್ಷರಗಳು ಜೊತೆಗೆ ಸ್ವರಗಳಲ್ಲಿರುವ ಇ ಮತ್ತು ಈ, ಅವರ್ಗೀಯ ವ್ಯಂಜನದಲ್ಲಿ ಯ ಮತ್ತು ಶ. ಇಲ್ಲಿಯೂ ಸಹ ಒಟ್ಟು 9 ಅಕ್ಷರಗಳನ್ನ ನಾವು ತಾಲವ್ಯಾಕ್ಷರಗಳು ಅಂದ್ರೆ ಬಾಯಿಯ ಮೇಲ್ಭಾಗ ಅಥವಾ ದವಡೆ ಮತ್ತು ನಾಲಿಗೆಯ ಸಹಾಯದಿಂದ ಉಚ್ಚಾರಣೆಯನ್ನ ಮಾಡ್ತೀವಿ. ಮೂರನೆಯದು ಬಂದ್ಬಿಟ್ಟು ಮೂರ್ಧನ್ಯಾಕ್ಷರಗಳು ಅಂತ ಕರಿತೀವಿ. ಮೂರ್ಧನ್ಯಾಕ್ಷರಗಳು ಅಂತ ಅಂದ್ರೆ ನಾಲಿಗೆಯ ತುದಿಯನ್ನ ಹಿಂದೆ ಮಡಚಿ, ನೀವು ಸಹ ಮಾಡಿ ನೋಡ್ಬೋದು, ನಿಮ್ಮ ನಾಲಿಗೆಯ ತುದಿಯನ್ನ ಹಿಂದೆ ಮಡಚಿ ಬಾಯಿಯ ಮೇಲ್ಭಾಗ ಇದೆಯಲ್ಲ, ಆ ಮೇಲ್ಭಾಗವನ್ನ ತಾಗಿಸಿದಾಗ ಮೂರ್ಧ ಅಥವಾ ಅಂಗುಳಿ ಅಥವಾ ಅಂಗುಳವನ್ನ ಸ್ಪರ್ಶಿಸಿದಾಗ ಅಥವಾ ತಾಕಿಸಿದಾಗ ಹುಟ್ಟುವಂತ ಅಕ್ಷರಗಳು ಅಥವಾ ಉಚ್ಚರಿಸುವ ಅಕ್ಷರಗಳನ್ನ ನಾವು ಮೂರ್ಧನ್ಯ ಅಕ್ಷರಗಳು ಅಂತ ಕರಿತೀವಿ. ಯಾವುವು ಅಂತ ನೋಡೋಣ. ಟ ವರ್ಗದ 5 ಅಕ್ಷರಗಳು ಜೊತೆಗೆ ಸ್ವರಗಳಲ್ಲಿರುವ ರು. ಈ ರು ಈಗ ಬಳಕೆಯಲ್ಲಿಲ್ಲ, ನೀವು ಈ ರು ಅನ್ನ ನೀವು ಗಮನಿಸಬಹುದು. ಅವರ್ಗೀಯ ವ್ಯಂಜನಗಳಲ್ಲಿರುವ ರ, ಶ, ಳ. ಒಟ್ಟು ಇಲ್ಲಿಯೂ ಸಹ 9 ಅಕ್ಷರಗಳನ್ನ ನಾವು ಮೂರ್ಧನ್ಯ ಅಕ್ಷರಗಳು ಅಂತ ಕರಿತೀವಿ. ಇನ್ನು 4ನೆಯದು ದಂತ್ಯಾಕ್ಷರಗಳು. ಹೆಸರೇ ಹೇಳ್ತಾ ಇದೆ, ದಂತದಿಂದ ಅಥವಾ ಹಲ್ಲಿನ ಸಹಾಯದಿಂದ ಉಚ್ಚಾರಣೆಯಾಗುವಂತಹ ಅಕ್ಷರಗಳನ್ನ ನಾವು ದಂತ್ಯಾಕ್ಷರಗಳು ಅಂತ ಕರಿತೀವಿ. ಯಾವಿರ್ಬೋದು? ತ ವರ್ಗದ ಅಕ್ಷರಗಳು. ತ ವರ್ಗದ 5 ತ, ಥ, ದ, ಧ, ನ ಮತ್ತು ಅವರ್ಗೀಯ ವ್ಯಂಜನಗಳಲ್ಲಿರುವ ಲ ಮತ್ತು ಸ ಅಕ್ಷರಗಳು. ಒಟ್ಟು ಇಲ್ಲಿ 7 ಅಕ್ಷರಗಳನ್ನ ನಾವು ನಮ್ಮ ದಂತದ ಸಹಾಯದಿಂದ ಉಚ್ಚಾರಣೆಯನ್ನ ಮಾಡ್ತೀವಿ. ಇನ್ನು 5ನೇ ವಿಧ ಬಂದ್ಬಿಟ್ಟು ಓಷ್ಟ್ಯಾಕ್ಷರಗಳು ಅಂತ ಕರಿತೀವಿ. ಓಷ್ಠ ಅಂತ ಅಂದ್ರೆ ತುಟಿ ಅಂತ ಅರ್ಥ. ಈ ತುಟಿಯ ಸಹಾಯದಿಂದ ಉಚ್ಚಾರಣೆಯಾಗುವ ಅಕ್ಷರಗಳನ್ನ ನಾವು ಓಷ್ಟ್ಯಾಕ್ಷರಗಳು ಅಂತ ಕರಿತೀವಿ. ಯಾವಿದಾವೆ, ಯಾವುವು ಅಂತ ನೋಡೋದಾದ್ರೆ, ಪ ವರ್ಗದ ಅಕ್ಷರಗಳು ಪ, ಫ, ಬ, ಭ, ಮ ಜೊತೆಗೆ ಸ್ವರಗಳು ಉ ಮತ್ತು ಉ. ಒಟ್ಟು ಈ 7 ಅಕ್ಷರಗಳನ್ನ ನಾವು ಓಷ್ಟ್ಯಾಕ್ಷರಗಳು ಅಂತ ಕರಿತೀವಿ. ಇನ್ನು 6ನೆಯದು ಬಂದ್ಬಿಟ್ಟು ನಾಸಿಕಾಕ್ಷರಗಳು ಅಥವಾ ಅನುನಾಸಿಕಗಳು ಅಂತ ಕರಿತೀವಿ. ನಾಸಿಕ ಅಂದ್ರೆ ಏನು? ನಾವು ಕನ್ನಡ ವರ್ಣಮಾಲೆಯಲ್ಲಿ ಚರ್ಚಿಸ್ಬೇಕಾದ್ರೆ ನಾಸಿಕ ಅಂತ ಅಂದ್ರೆ ಮೂಗು ಅಂತ ಹೇಳಿದ್ವಿ ಅಲ್ವಾ. ಈಗ ಮೂಗಿನ ಸಹಾಯದಿಂದ ಉಚ್ಚಾರಣೆಯಾಗುವ ಅಕ್ಷರಗಳನ್ನು ನಾವು ನಾಸಿಕಾಕ್ಷರಗಳು ಅಥವಾ ಅನುನಾಸಿಕಗಳು ಅಂತ ಕರಿತೀವಿ. ಯಾವುವು ಅಂತ ನೋಡ್ತಾ ಹೋಗೋಣ. ಈ 5 ಅಕ್ಷರಗಳನ್ನು ನಾವು ನಾಸಿಕಾಕ್ಷರಗಳು ಅಂತ ಕರಿತೀವಿ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟನೇ ಚರಣದಲ್ಲಿ ಬರುತ್ತೆ ಇದು ಅಂತ ಹೇಳಿದ್ವಿ? ಇವು ಕನ್ನಡ ವರ್ಣಮಾಲೆಯಲ್ಲಿ ವರ್ಗೀಯ ವ್ಯಂಜನಗಳ 5ನೇ ಚರಣಗಳ ಅಕ್ಷರಗಳಾಗಿವೆ ಅಂತ ಹೇಳಿದ್ವಿ ಅಲ್ವಾ. ಈ
ಅನುನಾಸಿಕಾಕ್ಷರಗಳನ್ನ ಅಥವಾ ನಾಸಿಕಾಕ್ಷರಗಳನ್ನ ನಾವು ವರ್ಗಗಳ ಸಹಾಯದಿಂದ ವರ್ಗೀಯ ವ್ಯಂಜನದಲ್ಲಿಯೂ ಸಹ ನಾವು ಬಳಕೆ ಮಾಡಿದ್ವಿ. ಕಂಠ್ಯಾಕ್ಷರದಲ್ಲಿನೂ ಸಹ ಹೇಳಿದ್ವಿ. ತಾಲವ್ಯಾಕ್ಷರ, ಮೂರ್ಧನ್ಯಾಕ್ಷರ, ದಂತ್ಯಾಕ್ಷರ, ಓಷ್ಟ್ಯಾಕ್ಷರದಲ್ಲೂ ಸಹ ಇವುಗಳ ಬಳಕೆಯಾಗಿದೆ. ಆದರೆ ಪರ್ಟಿಕ್ಯುಲರ್ ಆಗಿ ನಾವು ನಾಸಿಕಾಕ್ಷರಗಳು, ಅನುನಾಸಿಕಾಕ್ಷರಗಳು ಯಾವ್ಯಾವು ಅಂತ ಕೇಳಿದಾಗ ನಾವು ಈ 5 ಅಕ್ಷರಗಳನ್ನ ನಾವು ಹೇಳಬಹುದು. ಇನ್ನು 7ನೇ ವಿಧ ಯಾವುದು ಅಂತ ಅಂದ್ರೆ ಕಂಠ ತಾಲವ್ಯಾಕ್ಷರಗಳು. ನೀವೇ ಇವಾಗ ಇದರ ಅರ್ಥವನ್ನ ಹೇಳ್ಬೇಕು. ಕಂಠ ಅಂದ್ರೆ ಏನು, ತಾಲು ಅಂತ ಅಂದ್ರೆ ಏನು? ಕಂಠ ಅಂತ ಅಂದ್ರೆ ಕೊರಳು, ಮತ್ತೆ ತಾಲು ಅಂತ ಅಂದ್ರೆ ದವಡೆ ಮತ್ತು ನಾಲಿಗೆ. ಈ ಎರಡರ ಸಹಾಯದಿಂದ ಉಚ್ಚಾರಣೆಯಾಗುವ ಅಕ್ಷರಗಳನ್ನು ನಾವು ಕಂಠ ತಾಲವ್ಯಾಕ್ಷರಗಳು ಅಂತ ಕರಿತೀವಿ. ಯಾವುವು ಅಂತ ನೋಡೋದಾದ್ರೆ ಎ, ಐ ಈ 3 ಅಕ್ಷರಗಳನ್ನು ನಾವು ಕಂಠ ತಾಲವ್ಯಾಕ್ಷರಗಳು ಅಂತ ಕರಿತೀವಿ. ಇನ್ನು 8ನೆಯ ವಿಧ ಬಂದ್ಬಿಟ್ಟು ಕಂಠ ಓಷ್ಟ್ಯಾಕ್ಷರ. ಕಂಠ ಅಂದ್ರೆ ಏನು? ಕೊರಳು. ಓಷ್ಟ್ಯ ಅಂದ್ರೆ ಏನು? ತುಟಿ ಅಲ್ವಾ? ಕಂಠ ಮತ್ತು ತುಟಿ ಈ ಎರಡರ ಸಹಾಯದಿಂದ ಉಚ್ಚಾರಣೆಯಾಗುವ ಅಕ್ಷರವನ್ನ ನಾವು ಕಂಠ ಓಷ್ಟ್ಯಾಕ್ಷರ ಅಂತ ಕರಿತೀವಿ. ಯಾವ್ದದು ಅಂತ ನೋಡೋದಾದ್ರೆ ಓ, ಓ, ಔ ಈ 3 ಅಕ್ಷರಗಳನ್ನ ನಾವು ಕಂಠ ಓಷ್ಟ್ಯಾಕ್ಷರಗಳು ಅಂತ ಕರಿತೀವಿ. ಇನ್ನು 9ನೇ ವಿಧ ಯಾವುದು ಅಂತ ಅಂದ್ರೆ ಕಂಠ ನಾಸಿಕಾಕ್ಷರ. ಕಂಠ ಅಂದ್ರೆ ಏನು? ಕೊರಳು ಅಲ್ವಾ? ನಾಸಿಕ ಅಂದ್ರೆ ಏನು? ಮೂಗು. ಕಂಠ ಮತ್ತು ಮೂಗು ಈ ಎರಡರ ಸಹಾಯದಿಂದ ಉಚ್ಚಾರಣೆಯಾಗುವ ಅಕ್ಷರಗಳನ್ನು ನಾವು ಕಂಠ ನಾಸಿಕಾಕ್ಷರಗಳು ಅಂತ ಸಹ ಕರಿತೀವಿ. ಯಾವುವು ಕಂಠ ನಾಸಿಕಾಕ್ಷರಗಳು ಅಂತ ನೋಡೋಣ. ಕೇವಲ ಒಂದೇ ಒಂದು ಅಕ್ಷರ ಕಂಠ ನಾಸಿಕಾಕ್ಷರದಲ್ಲಿ ಬರುತ್ತೆ. ಅದು ಯಾವ್ದಪ್ಪ ಅಂದ್ರೆ ಅಂ. ಯೋಗವಾಹದಲ್ಲಿನ ಅನುಸ್ವಾರ ಇದೆಯಲ್ಲ, ಇದು ಕಂಠ ನಾಸಿಕಾಕ್ಷರವಾಗಿದೆ. ಅಂದ್ರೆ ಕಂಠ ಮತ್ತು ಮೂಗು ಈ ಎರಡರ ಸಹಾಯದಿಂದ ಉಚ್ಚಾರಣೆಯಾಗುವ ಅಕ್ಷರ ಅಂತ ಕರೀತಾರೆ. ಇನ್ನು ಕೊನೆಯ ವಿಧ ಬಂದ್ಬಿಟ್ಟು ದಂತೋಷ್ಟ್ಯಾಕ್ಷರ. ಏನು ದಂತ ಅಂದ್ರೆ ಹಲ್ಲು ಅಲ್ವಾ? ಓಷ್ಟ್ಯ ಅಂತ ಅಂದ್ರೆ ತುಟಿ. ಹಲ್ಲು ಮತ್ತು ತುಟಿ ಈ ಎರಡರ ಸಹಾಯದಿಂದ ಉಚ್ಚಾರಣೆಯಾಗುವ ಅಕ್ಷರವನ್ನ ನಾವು ದಂತೋಷ್ಟ್ಯಾಕ್ಷರಗಳು ಅಂತ ಕರಿತೀವಿ. ಯಾವುವು ಅಂತ ನೋಡೋದಾದ್ರೆ ಕೇವಲ ಒಂದೇ ಒಂದು ದಂತೋಷ್ಟ್ಯಾಕ್ಷರವನ್ನ ನಾವು ನೋಡ್ಬೋದು. ಅದು ಅವರ್ಗೀಯ ವ್ಯಂಜನದ ವ ಎಂಬ ಅಕ್ಷರವನ್ನ ನಾವು ದಂತೋಷ್ಟ್ಯಾಕ್ಷರಗಳು ಅಂತ ಕರಿತೀವಿ. ಈ 10 ವಿಧಗಳು ನಮಗೆ ಏನ್ ತಿಳಿಸುತ್ತೆ ಅಂತ ಅಂದ್ರೆ ನಾವು ಮಾತಾಡುವಂತಹ ಪ್ರತಿಯೊಂದು ಅಕ್ಷರ ಶುದ್ಧವಾಗಿ, ಸ್ಪಷ್ಟವಾಗಿ ಮತ್ತೆ ಸರಿಯಾದ ರೀತಿಯಲ್ಲಿ ನಾವು ಹೇಗೆ ಪ್ರತಿಯೊಂದು ಅಕ್ಷರವನ್ನ ಉಚ್ಚಾರ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಇದರ ನಂತರ ಬರುವಂತದ್ದು ಅಕ್ಷರಗಳು ಹುಟ್ಟುವ ಸ್ಥಾನಗಳು. ಇದರ ಒಂದು ಚಾರ್ಟ್ ಅನ್ನ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ಎಷ್ಟು ವಿಧಗಳಿದಾವೆ, ಅವು ಯಾವ ಯಾವ ಅಂಗಗಳಿಗೆ ಸಂಬಂಧಪಟ್ಟಿದೆ, ಸ್ವರಗಳಿಂದ ಎಷ್ಟು ಅಕ್ಷರಗಳು ಬಂದಿದ್ದಾವೆ, ಯೋಗವಾಹದಿಂದ ಎಷ್ಟು ಅಕ್ಷರಗಳು ಬಂದಿದ್ದಾವೆ, ವರ್ಗೀಯ ವ್ಯಂಜನದಿಂದ ಎಷ್ಟಿದೆ, ಅವರ್ಗೀಯ ವ್ಯಂಜನಗಳಿಂದ ಎಷ್ಟಿದೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು ಅಲ್ವಾ? ಈಗ ನಾವು ಯಾವ ಯಾವ ವಿಧದಲ್ಲಿ ಎಷ್ಟು ಎಷ್ಟು ಅಕ್ಷರಗಳು ಬರುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ನೋಡಿ, ಕಂಠ್ಯಾಕ್ಷರದಲ್ಲಿ ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ಕಂಠದಿಂದ ಬರುವಂತಹ ಅಕ್ಷರಗಳು ಸ್ವರಗಳಿಂದ 2, ಯೋಗವಾಹದಿಂದ 1, ಕ ವರ್ಗದಲ್ಲಿ ಒಟ್ಟು 5 ಅಕ್ಷರಗಳಿರ್ತವೆ. ಕ, ಖ, ಗ, ಘ, ಞ ಮತ್ತು ಅವರ್ಗೀಯ ವ್ಯಂಜನದ ಹ. ಒಟ್ಟು ನಾವು ಇಲ್ಲಿ 9 ಅಕ್ಷರಗಳನ್ನು ನೋಡಬಹುದು. ತಾಲವ್ಯಾಕ್ಷರ ಅಂದ್ರೆ ದವಡೆ ಮತ್ತು ನಾಲ್ಗೆ ಸಹಾಯದಿಂದ ಉಚ್ಚಾರಣೆ ಮಾಡುವಂತ ಅಕ್ಷರಗಳು. ಸ್ವರಗಳಲ್ಲಿ 2 ಅಕ್ಷರ, ಯೋಗವಾಹದಲ್ಲಿ ಯಾವುದೇ ಅಕ್ಷರಗಳು ಇಲ್ಲ. ಚ ವರ್ಗದ ಒಟ್ಟು 5 ಅಕ್ಷರಗಳು ಮತ್ತೆ ಅವರ್ಗೀಯ ವ್ಯಂಜನದ 2 ಅಕ್ಷರ. ಇಲ್ಲಿಯೂ ಸಹ ನಾವು 9 ಅಕ್ಷರಗಳನ್ನ ಕಾಣಬಹುದು. ಇನ್ನು ಮೂರ್ಧಾನ್ಯ ಅಕ್ಷರಗಳು ಅಂತ ಬಂದ್ರೆ ನಾಲಿಗೆ ಅಥವಾ ಅಂಗುಳದ ಸಹಾಯದಿಂದ ಹುಟ್ಟುವಂತಹ ಅಕ್ಷರಗಳು. ರು ಇಲ್ಲಿ ಒಂದು ನೋಡಬಹುದು. ಯೋಗವಾಹದಿಂದ ಯಾವುದೇ ಅಕ್ಷರಗಳನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಟ ವರ್ಗದ 5 ಅಕ್ಷರಗಳು. ರ, ಶ, ಳ ಇಲ್ಲಿನೂ ಸಹ ನಾವು 9 ಅಕ್ಷರಗಳನ್ನ ಕಾಣಬಹುದು. ಇನ್ನು ದಂತ್ಯಾಕ್ಷರ ಅಂದ್ರೆ ದಂತ ಅಂದ್ರೆ ಹಲ್ಲು ಅಲ್ವಾ? ಈ ದಂತ್ಯಾಕ್ಷರದಲ್ಲಿ ಸ್ವರಗಳಿಂದ ಯಾವುದೇ ಅಕ್ಷರ ಇಲ್ಲ, ಯೋಗವಾಹದಿಂದನೂ ಯಾವುದೇ ಅಕ್ಷರ ಇಲ್ಲ. ವರ್ಗೀಯ ವ್ಯಂಜನದ 5 ಅಕ್ಷರಗಳು ಮತ್ತು ಅವರ್ಗೀಯ ವ್ಯಂಜನದ 2 ಅಕ್ಷರ. ಒಟ್ಟು 7 ಅಕ್ಷರಗಳನ್ನ ನಾವು
ದಂತ್ಯಾಕ್ಷರದಲ್ಲಿ ನೋಡಬಹುದು. ಇನ್ನು ಓಷ್ಟ್ಯಾಕ್ಷರ ಅಂದ್ರೆ ತುಟಿ. ಇಲ್ಲಿ ಸ್ವರದಿಂದ 2 ಅಕ್ಷರ, ಯೋಗವಾಹದಿಂದ ಯಾವುದೇ ಅಕ್ಷರ ಇಲ್ಲ. ಮತ್ತೆ ವರ್ಗೀಯ ವ್ಯಂಜನದ ಪ ವರ್ಗ 5 ಪ ಪ ಭ ಭ ಮ 5 ಅಕ್ಷರ. ಅವರ್ಗೀಯ ವ್ಯಂಜನದಿಂದ ಯಾವುದೇ ಅಕ್ಷರಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿನೂ ಸಹ ನಾವು ಒಟ್ಟು 7 ಅಕ್ಷರವನ್ನ ನೋಡಬಹುದು. ಇನ್ನು ಅನುನಾಸಿಕ, ನಾಸಿಕ ಅಂದ್ರೆ ಮೂಗು. ಸ್ವರದಿಂದ ಯಾವುದೇ ಅಕ್ಷರ ಇಲ್ಲ, ಯೋಗವಾಹದಿಂದನೂ ಯಾವುದೇ ಅಕ್ಷರ ಇಲ್ಲ. ಆದರೆ ವರ್ಗೀಯ ವ್ಯಂಜನದ 5ನೇ ಚರಣದಲ್ಲಿ ಬರುವ ಈ 5 ಅಕ್ಷರಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. ಅವರ್ಗೀಯ ವ್ಯಂಜನದ ಯಾವುದೇ ಅಕ್ಷರಗಳು ಅನುನಾಸಿಕ ಅಕ್ಷರಗಳು ಆಗಿಲ್ಲ. ಹಾಗಾಗಿ ನಾವು 5 ಅಕ್ಷರಗಳು ಅನುನಾಸಿಕ ಅಕ್ಷರಗಳಾಗಿವೆ ಅಂತ ಹೇಳ್ಬೋದು. ಇನ್ನು ಕಂಠ ತಾಲವ್ಯಾಕ್ಷರ, ಕಂಠ ಮತ್ತು ದವಡೆ ಸಹಾಯದಿಂದ ಹುಟ್ಟುವಂತ ಅಕ್ಷರಗಳು 3 ಸಹ ಸ್ವರದಲ್ಲಿಯೇ ಇದೆ. ಯೋಗವಾಹದಿಂದ ಯಾವುದೇ ಅಕ್ಷರಗಳಿಲ್ಲ, ವರ್ಗೀಯ ವ್ಯಂಜನದಲ್ಲೂ ಇಲ್ಲ, ಅವರ್ಗೀಯ ವ್ಯಂಜನದಲ್ಲೂ ಇಲ್ಲ. ಹಾಗಾದ್ರೆ ಒಟ್ಟು 3 ಕಂಠ ತಾಲವ್ಯಾಕ್ಷರಗಳನ್ನು ನಾವು ನೋಡ್ಬೋದು. ಕಂಠ ಓಷ್ಠ್ಯಾಕ್ಷರ ಅಂದ್ರೆ ಕಂಠ ಮತ್ತೆ ತುಟಿ. ಇದರಲ್ಲೂ ಸಹ ನಾವು ಸ್ವರದಲ್ಲಿಯೇ 3 ಅಕ್ಷರಗಳನ್ನ ನೋಡಬಹುದು. ಯೋಗವಾಹದಲ್ಲಿ ಇಲ್ಲ, ವರ್ಗೀಯ ವ್ಯಂಜನದಲ್ಲೂ ಸಹ ಇಲ್ಲ, ಅವರ್ಗೀಯ ವ್ಯಂಜನದಲ್ಲೂ ಸಹ ಇಲ್ಲ. ಹಾಗಾಗಿ ಕಂಠ ಓಷ್ಠ್ಯಾಕ್ಷರದಲ್ಲಿ 3 ಅಕ್ಷರಗಳನ್ನ ನಾವು ನೋಡ್ಬೋದು. ಇನ್ನು ಕಂಠ ನಾಸಿಕ, ಕಂಠ ಮತ್ತು ಮೂಗು ಈ ಒಂದು ಅಂಗಗಳಿಂದ ಹುಟ್ಟುವ ಅಕ್ಷರಗಳು. ಸ್ವರದಲ್ಲಿ ಯಾವುದೇ ಅಕ್ಷರಗಳಿಲ್ಲ, ಆದ್ರೆ ಯೋಗವಾಹದಲ್ಲಿ ನಾವು ಅನುಸ್ವಾರವನ್ನ ಕಾಣಬಹುದು. ವರ್ಗೀಯ ವ್ಯಂಜನದಲ್ಲೂ ಸಹ ಇಲ್ಲ, ಅವರ್ಗೀಯ ವ್ಯಂಜನದಲ್ಲೂ ಸಹ ಇಲ್ಲ. ಹಾಗಾಗಿ ಇಲ್ಲಿ ನಾವು ಕೇವಲ 1 ಅಕ್ಷರವನ್ನ ನಾವು ಕಾಣಬಹುದು. ಇನ್ನು ಕೊನೆಯ ವಿಧದಲ್ಲಿ ದಂತ ಓಷ್ಠ್ಯಾಕ್ಷರ. ದಂತ ಅಂತ ಅಂದ್ರೆ ಹಲ್ಲು, ಓಷ್ಠ್ಯ ಅಂದ್ರೆ ತುಟಿ. ಈ ಅಂಗಗಳಿಂದ ಸ್ವರದಿಂದ ಯಾವುದೇ ಅಕ್ಷರ ಇಲ್ಲ, ಯೋಗವಾಹದಿಂದನೂ ಇಲ್ಲ, ವರ್ಗೀಯ ವ್ಯಂಜನದಿಂದನೂ ಇಲ್ಲ, ಅವರ್ಗೀಯ ವ್ಯಂಜನದ ಒಂದೇ ಒಂದು ಅಕ್ಷರ ಅಂತಂದ್ರೆ ವಾ. ಹಾಗಾಗಿ ದಂತೋಷ್ಠ್ಯಾಕ್ಷರದಲ್ಲಿ 1 ಅಕ್ಷರವನ್ನು ನಾವು ಕಾಣಬಹುದು. ಇವೆಲ್ಲವನ್ನು ನೀವು ತುಂಬಾನೇ ಸರಳವಾಗಿ ನೆನ್ಪಿಟ್ಕೊಳ್ಬೇಕು ಅಂತಂದ್ರೆ ಈ ಒಂದು ಚಾರ್ಟ್ನ ನೀವು ಸ್ಕ್ರೀನ್ಶಾಟ್ ಆದ್ರೂ ತಕ್ಕೊಬಹುದು ಅಥವಾ ಪ್ರಿಂಟ್ ಆದ್ರೂ ತಕ್ಕೊಳ್ಳಿ. ಇದನ್ನ ನೀವು ತುಂಬಾ ಈಸಿಯಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ನೀವು ಎಕ್ಸಾಮ್ಸ್ ಅಲ್ಲೂ ಸಹ ಕೇಳ್ತಾರೆ. ಕಂಠ್ಯಾಕ್ಷರದಿಂದ ಎಷ್ಟು ಅಕ್ಷರ ಬರುತ್ತೆ, ಯಾವ್ಯಾವ ಇದಾವೆ, ಅಥವಾ ಅಕ್ಷರಗಳನ್ನ ಕೊಟ್ಟು ಇದರಲ್ಲಿ ಗುಂಪಿಗೆ ಸೇರದ ಅಕ್ಷರಗಳು ಯಾವ್ಯಾವು, ಅಥವಾ ಈ ಅಕ್ಷರಗಳನ್ನ ಕೊಟ್ಬಿಟ್ಟು ಇದು ಯಾವ ಒಂದು ವಿಧಕ್ಕೆ ಸಂಬಂಧಪಟ್ಟಿದೆ ಅಂತಾನೂ ಸಹ ಕೇಳ್ತಾರೆ. ಹಾಗಾಗಿ ಇದೊಂದು ಚಾರ್ಟ್ ಅನ್ನ ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ ಸಂಪೂರ್ಣವಾಗಿ ಅಕ್ಷರಗಳು ಹುಟ್ಟುವ ಸ್ಥಾನಗಳನ್ನ ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದರ ನಂತರ ಬರೋದು ಅಭ್ಯಾಸ ಪ್ರಶ್ನೆಗಳು. ಇಷ್ಟೊತ್ತು ನಾವು ಚರ್ಚೆ ಮಾಡಿರ್ತಕ್ಕಂತಹ ಈ ಪ್ರತಿಯೊಂದು ವಿಷಯದ ಮೇಲೆ ಸಹ ಅಭ್ಯಾಸ ಪ್ರಶ್ನೆಗಳನ್ನ ನಾವಿಲ್ಲಿ ನೋಡ್ಬೋದು. ಸುಮಾರು 13 ಪ್ರಶ್ನೆಗಳಿದಾವೆ. ಇವುಗಳನ್ನ ಕೆಲವು ಎಕ್ಸಾಮ್ಸ್ಗಳಲ್ಲೂ ಸಹ ಕೇಳಿದ್ದಾರೆ. ಪ್ರತಿಯೊಂದನ್ನು ಒಂದೊಂದಾಗೆ ನೀವು ಆನ್ಸರ್ ಮಾಡ್ತಾ ಹೋಗಿ ಈ ಒಂದು ವಿಷಯ ಅರ್ಥ ಆಗಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬಹುದು. ಇನ್ನು ಇವತ್ತಿನ ಕ್ಲಾಸ್ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಗಿದ್ರೆ ನಮ್ಮ ಈ ಕನ್ನಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಆನ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಹಾಗೆ ಏನಾದರೂ ಸಜೆಷನ್ಸ್ ಇದ್ರೂ ಸಹ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಧನ್ಯವಾದಗಳು.